ಫಸ್ಟು ನಿಮ್ಮ ಸರ್ದು ನಿಮ್ಮದು ಒಂದು ಸಂದರ್ಶನದಾಗ ಒಂದು ಮಂಡಿ ನೋವಿದ್ದು ನೋಡಿ ಸರ. ಅದರಲ್ಲಿ ನಮ್ಮ ಚಿಕ್ಕಮ್ಮರಿಗೆ ಒಂದು 2 ವರ್ಷದಿಂದ ಯಾವುದೋ ಎದ್ದು ಅಡ್ಡಾಡ್ತಿಲ್ಲ, ಹೊಲಕ್ಕೆ ಸತಿ ಹೋಗ್ತಿದ್ದಿಲ್ಲ ರೀ. ಅದ್ರಾಗ ಒಂದು ಸರ್ ಹೇಳಿದರು ಬ್ಲಾಕು ಆಮೇಲೆ ಆರೆಂಜ್ ಸ್ವಲ್ಪ ಹಾಕ್ತಿರಿ ಅಂತಂದು. ಅದೇ ಟೈಪ ಒಂದು 15 ದಿನ ಹಾಕಿದ್ರಿ. ಅವ್ರು ನಡೆದಾಡಕತ್ತಿದ್ರಲ್ಲ, ನನಗೆ ಭಾಳ ಕ್ಯೂರಿಯಾಸಿಟಿ ಆಯ್ತು ರೀ. ಅವ್ರು ಒಂದು 20 ದಿನ ಮಾಡಿದೆ, ಹೊಲಕ್ಕೆ ಹೋಗಿ ಬಂದರು. ನಾನು ಆ ಟೈಮ್ ಬಂದು 9ನೇ ತಿಂಗಳದಾಗ ಬಂದಿದ್ರಿ. ಸರ್ದು ಒಂದು ಬುಕ್ಕ ತಗೊಂಡು ಇಲ್ಲಿದ್ದ ಕಲರ್ ಪೆನ್ ತಗೊಂಡು ಹಚ್ಚಿದ್ವಿ. 1 ತಿಂಗಳಾದ್ಲಿನ ಪೂರ್ತಿ ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದು ಎಲ್ಲ ಮಾಡಾಕತ್ತಿದ್ರು. ಆಮೇಲೆ ನಂದು ಶೋಲ್ಡ್ರ್ ಪೇನ್ ಇತ್ತು ಸುಮಾರು. ನಾನೆಲ್ಲ ಆಯುರ್ವೇದಿಕ ಆಮೇಲೆ ಎಲ್ಲ ಇದನ್ನು ಬಿಟ್ಟಿದ್ರಿ. ಒಂದು 3-4 ಲಕ್ಷ ರೂಪಾಯಿ ಕಳ್ಕೊಂಡಿದ್ರಿ ನಾನು. ಇಲ್ಲಿ ಬಂದ ಮೇಲೆ ಸರ್ ನೀವು ವಿಡಿಯೋ ಎಲ್ಲ ನೋಡಿ ಟ್ರೀಟ್ಮೆಂಟ್ ತೊಗೊಂಡು ರಿಲೀಫ್ 2 ವಾರದಾಗ ಅಗದಿ ನಾರ್ಮಲ್ ಆದವು ರೀ. ಹಂಗಾಗಿ ಆಸಕ್ತಿಯಾಗಿ ಅರಿಕುಲರ್ 9ನೇ ತಿಂಗಳಿದ್ದ ಯಾವ ಕೋರ್ಸ್ ಇದ್ವಿ ಎಲ್ಲವೂ ಮಾಡೀನಿ ರೀ. TM ಸ್ಟೂಡೆಂಟ್ ಸರ, ಎಲ್ಲ ಹ್ಯಾಪಿ ಆಗಿದ್ದೀನಿ ರೀ. ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ರೀ, ಕೊಡ್ತಾಯಿದ್ದೀನಿ ಅಲ್ಲೇ ಕೊಪ್ಪಳ. ನಮ್ಮ ಹಳ್ಳಿ ಬೋಚನಹಳ್ಳಿ ಅಂತಂದು. ಡೈಲಿ ಒಂದು 5-10 ಜನ ಬರ್ತಾಯಿದ್ದಾರೆ ಸರ್. ಮತ್ತು ಇನ್ನೊಂದೇನೆಂದರೆ ನಿಮ್ಮ ಕಾಯಿಲೆ ನೀವೇ ವಾಸಿ ಮಾಡ್ಕೊಂಡ್ರೆ ಅಲ್ವಾ, ಇದಕ್ಕೆ ಎಂಡೇ ಇರಲಿಲ್ಲ ಅಲ್ವಾ. ಆಮೇಲೆ ನರ್ವ್ ಡಾಕ್ಟರ್ ತಕ್ಕೋದ್ರೆ ಏನಂದ್ರೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ಸ್ವಲ್ಪ ಲೆಫ್ಟ್ ಸೈಡು ಅದು ಸ್ವಲ್ಪ ಇದಾಗುತ್ತಾ ಏನು ಇದಾಗುತ್ತಲ್ಲ, ಅದು ಪೂರ್ತಿ ಇದಾಗಲಿ ಆಮೇಲೆ ನೋಡಂತೆ ಅದು ಏನು ಮಾಡೋಕ್ಕೆ ಬರಲ್ಪ, ಇಷ್ಟ ಟ್ಯಾಬ್ಲೆಟ್ಸ್ ತಗೊಂತ ಹೋಗ್ಬಿಡು ಅಂದಿದ್ರೆ. ಹಂಗಾಗಿ ಭಾಳ ಬೇಜಾರಾಗಿ ಲಾಸ್ಟ್ ಸರ್ದು ನಿಮ್ಮದು ವಿಡಿಯೋ ನೋಡಿ ಬಂದು ನಾನು ತುಂಬ ಹೆಲ್ಪ್ಫುಲ್ ಆಯ್ತು ಸರ್ ಇದು ಸರ್ ಇದರಲ್ಲಿದ್ದ. ಆಮೇಲೆ ನಾನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ, ಹಾರ್ಟ್ ಪೇಷೆಂಟಿಗೆ ಕೊಡ್ತಾಯಿದ್ದೀನಿ ಸರ್, ಮಂಡಿ ನೋವಿನವ್ರಿಗೆ ಕೊಡ್ತಾಯಿದ್ದೀನಿ. ಡೈಲಿ ಒಂದು 5-10 ಜನ ಬರ್ತಾಯಿದ್ದಾರೆ. ಹಾರ್ಟ್ ಪೇಷೆಂಟಿಗೆ ಸರ ಇದು ಸರ ಒಂದು ಇಲ್ಲಿ ಪ್ರೆಸ್ ಮಾಡ್ತೇನೆ ಸರ. ಆಮೇಲೆ ಇದು ಹಾರ್ಟ್ ಇದಕ್ಕೆ ರಿಫ್ಲೆಕ್ಸಿವ್ ಟೆಸ್ಟ್ ಮಾಡ್ತೇನೆ ರೀ. ಅವ್ರು BP ಇತ್ತಂದ್ರೆ ಸರ, ಇದು ಹೈ BP ಇತ್ತಂದ್ರೆ ಇಲ್ಲಿ H8 ಅಂತಂದು ಬರ್ತದೆ ಸರ್, ಅಲ್ಲಿ ಪ್ರೆಸ್ ಮಾಡ್ತಾನೆ. ಆಮೇಲೆ ಹಾರ್ಟ್ ರಿಫ್ಲೆಕ್ಸ್ಗೆ ಇದು ಡಾರ್ಕ್ ಬ್ಲೂ ಹಾಕ್ತೇನೆ ಸರ್. ಸರ್ ಕಲರು 2 ಸೇರಿ ಹೊರಗೆ. ಆಮೇಲೆ ಆರಿಕುಲರ್ನ ಹಾಕ್ತೇನೆ ಸರ್. ಚೆನ್ನಾಗಿ ಒಂದು 1-2 ವಾರದಾಗ ರಿಕವರಿ ಚೆನ್ನಾಗಿದೆ ಸರ್. ಸೊ ನೋಡಿ, ಇವ್ರು ಹೇಳ್ತಾ ಇದ್ರು ರಿಸಲ್ಟು. ಸೊ ನಾನು ಕಾರ್ಯಕ್ರಮ ನೋಡಿದೆ, ನಾನು ಬಣ್ಣ ಹಚ್ಕೊಂಡೆ, ನನಗೆ ಹುಷಾರಾಯಿತು ಅಂತ. ಅದಕ್ಕೆ ನಾವು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಿದ್ದು, ಮ್ಯಾಕ್ಸಿಮಮ್ ರೀಚ್ ಆಗಲಿ ಅಂತ. ಸಾವಿರಾರು ವರ್ಷಗಳ ಹಿಂದೆ ಇರುವಂಥ ಈ ಒಂದು ಪ್ರಾಚೀನ ಒಂದು ಇದು ಸಮಸ್ಯೆಗಳಿಗೆ ಪರಿಹಾರ ಇವಾಗಿನ ಜನ್ರೇಷನ್ಗೆ ಡಾಕ್ಟರ್ ಬಸವರಾಜ್ ಅವರು ತಂದಿರುವಂಥದ್ದು. ಹಾಗಾಗಿ ಬಳಸ್ಕೊಳ್ಳಿ, ಖುಷಿಯಿಂದನೋ ತಮಾಷೆಯಿಂದನೋ ನೆಗ್ಲಿಜೆನ್ಸಿಯಿಂದನೋ ಬಳಸ್ಕೊಳ್ಳಿ. ಒಳ್ಳೇದಾಯ್ತಾ, ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ತಿರಲ್ವ, ಲಕ್ಷಾಂತರ ರೂಪಾಯಿ ಕಟ್ಟಿರ್ತೀರ, ವಾಪಸ್ ಇಸ್ಕೊತೀರಾ. ಇಲ್ಲಿ ಏನು ದುಡ್ಡೇ ಇಲ್ವಲ್ಲ. ಹಾಗಾಗಿ ಎಂಜಾಯ್ ಮಾಡಿ. ಇದು ಬಸವ ಹಾಕಿಕೊಂಡ್ಮೇಲೆ ನಾನು ರೈಟ್ ನ್ಯೂಸಲ್ಲಿ ಶ್ರೀ.